ಹೇ ಗೈಸ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಎಲೆಕ್ಷನ್ ಕಮಿಟಿಯಿಂದ ಒಂದು ಇವತ್ತು ಬಿಗ್ ಅಪ್ಡೇಟ್ ಬಂದಿದೆ. ಯಾರೆಲ್ಲ 2026 SIR ಫಾರ್ಮ್ನ ನಿಮ್ಮ BL ಅವರಿಗೆ ಭರ್ತಿ ಮಾಡಿ ಕೊಟ್ಟಿದ್ರು ಅವರೆಲ್ಲ ಯಾರೆಲ್ಲ ಸಕ್ಸಸ್ಫುಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂದರೆ ಕರಡು ಮತದಾರರ ಪಟ್ಟಿನ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು, ಆ ವೋಟರ್ ಲಿಸ್ಟಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದಿ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಇದೇ ರೀತಿ ನಿಮಗೆ ಅಪ್ಡೇಟ್ ಈ ಚಾನಲಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ವೋಟರ್ ಲಿಸ್ಟ್ ನೋಡೋಕ್ಕಿಂತ ಮುಂಚೆ ಒಂದು ವೇಳೆ ಈ ಕರಡು ಮತದಾರ ಪಟ್ಟಿ ಅಂದರೆ ಏನು ವೋಟರ್ ಲಿಸ್ಟ್ ಬಿಟ್ಟಿದಾರಲ್ವ, ಈಗ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಟ್ಟಿದಾರಲ್ವ, ಇದರಲ್ಲಿ ನಿಮ್ಮ ನೇಮ್ ಒಂದು ವೇಳೆ ಇಲ್ಲ ಅಂದರೆ ಏನು ಮಾಡಬೇಕು? ಇಲ್ಲಿ ನಿಗದಿತ ಅವಧಿಯೊಳಗೆ ಯಾರೆಲ್ಲ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನಿರುತ್ತೆ ಅದನ್ನ ಭರ್ತಿ ಮಾಡಿ, ನೀವೇನಾದರೂ ಇನ್ನೂ ಕೂಡ ಅದನ್ನು ಸಲ್ಲಿಸಿಲ್ಲ ಅಂದರೆ ನಿಮಗೆ 24 ಆಗಸ್ಟ್ ಅಂದರೆ ಇವತ್ತಿನಿಂದ 23 ಸೆಪ್ಟೆಂಬರ್ವರೆಗೆ ಅವಕಾಶ ಇರುತ್ತೆ. ನೀವು ಆ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ನಮೂನೆ 6 ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆಗೊಳಿಸಬಹುದು ಅಂತ ಹೇಳಿದ್ದಾರೆ. ಸೊ ನಮೂನೆ 6 ಅಂದರೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡ್ತಾರಲ್ವ ವೋಟರ್ ಲಿಸ್ಟ್ಗೆ, ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಡ್ರಾಫ್ಟಲ್ಲಿ ನಿಮ್ಮ ನೇಮ್ ಇಲ್ಲ ಅಂದರೆ, ಇದ್ದರೆ ಓಕೆ. ಇನ್ನೊಂದು ಮಾಹಿತಿ ಏನಂದರೆ, ಒಂದು ವೇಳೆ ಈ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ನಿಮ್ಮ ನೇಮ್ ಇದ್ದು ಮುಂದೆ ಫೈನಲ್ ಬಿಡ್ತಾರಲ್ವ, ಅಲ್ಲಿ ಏನಾದರೂ ನಿಮ್ಮದು ರಿಜೆಕ್ಟ್ ಆದರೆ, ಅದರ ವೆರಿಫಿಕೇಷನ್ ಮಾಡ್ತಾರೆ, ಏನಾದರೂ ರಿಜೆಕ್ಟ್ ಆದರೆ ಆವಾಗ ನಿಮಗೆ ಮೇಲ್ಮನವಿ ಅಂತ ಸಲ್ಲಿಸಲಿಕ್ಕೆ ಅವಕಾಶನ ಕೊಡ್ತಾರೆ. ಅದು 15 ದಿನ ಫಸ್ಟ್ ಮೇಲ್ಮನವಿ ಸಲ್ಲಿಸಬೇಕು, ಸೆಕೆಂಡ್ ಮತ್ತೆ 30 ದಿನ ಟೈಮ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ರಿಜೆಕ್ಟ್ ಆದರೆ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸೊ ಇನ್ನೊಂದು ಫೈನಲ್ ವೋಟರ್ ಲಿಸ್ಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ 27 ಅಕ್ಟೋಬರ್ 2026 ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಇದು ಡ್ರಾಫ್ಟ್, ಇನ್ನು ಮುಂದೆ ನಿಮಗೆ ಫೈನಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇವಾಗ ಡ್ರಾಫ್ಟ್ ವೋಟರ್ ಲಿಸ್ಟ್ನ ಯಾವ ರೀತಿ ಚೆಕ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಬ್ರೌಸರ್ಗೆ ಬಂದು ceo.karnataka.gov.in ಅಂತ ಸರ್ಚ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಇದನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿದೆ ನೋಡಿ, ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಂತ ಇದೆ, SIR 2026. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಯರ್ ಆಫ್ ರಿವಿಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. 2026 ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ರೋಲ್ ಟೈಪ್ ಅಂತ ಕೇಳಿದರೆ SIR ಡ್ರಾಫ್ಟ್ 2026 ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿ. ಜಿಲ್ಲೆ ನಾನೀಗ ಬೆಳಗಾಂ ಅಂತಲೇ ತಗೋತೀನಿ. ನೆಕ್ಸ್ಟ್ ನಿಮ್ಮ ಅಸೆಂಬ್ಲಿ ಯಾವ್ದು ಬರುತ್ತೆ, ಅಸೆಂಬ್ಲಿನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಲೇ ಬರುತ್ತೆ, ಇಲ್ಲಾಂದರೆ ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕ್ಯಾಪ್ಚರ್ ಟೆಕ್ಸ್ಟ್ ಇರುತ್ತೆ, ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಿಮಗೆ ಕೆಳಗೆ ಸ್ಕೂಲ್ಸ್, ನೀವು ಯಾವ ಸ್ಕೂಲಲ್ಲಿ ವೋಟ್ ಮಾಡ್ತೀರಲ್ವ ಆ ಸ್ಕೂಲ್ ಲಿಸ್ಟ್ ಇಲ್ಲಿ ಕೊಟ್ಟಿರ್ತಾರೆ. ಅದರ ಪ್ರಕಾರನೇ ಅವರು ನಿಮಗೆ ಲಿಸ್ಟ್ನ ಕೊಡೋದು. ಸೊ ಇಲ್ಲಿ ನಿಮ್ಮ ಸ್ಕೂಲ್ ಯಾವುದಿರುತ್ತೆ ಆ ಸ್ಕೂಲ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಜಸ್ಟ್ ನಾನು ಎಕ್ಸಾಂಪಲ್ ಸಲುವಾಗಿ ಫಸ್ಟ್ ಒನ್ ಇದೆ ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಆಯ್ತು. ಓಕೆ, ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDFs ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ಅದು ಡೌನ್ಲೋಡ್ ಆಯಿತು. ಓಕೆ, ಇವಾಗ ಇದನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಲಿಸ್ಟ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ವಾರ್ಡ್ ಡೀಟೇಲ್ಸ್ ಎಲ್ಲವೂ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಆ ಸ್ಕೂಲ್ ನೀವು ಎಲ್ಲಿ ವೋಟ್ ಮಾಡ್ತೀರಲ್ಲ ಅದ್ರ ಫೋಟೋ, ಮ್ಯಾಪ್ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಪೋಲಿಂಗ್ ಸ್ಟೇಷನ್ ಇರುತ್ತೆ, ಅದನ್ನು ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೆಳಗಡೆ ಬಂದರೆ ಲಿಸ್ಟ್ ಇರುತ್ತೆ. ನಿಮ್ಮ ಹೆಸರು ಮತ್ತು ಏಜು, ಜೆಂಡರು, ಫೋಟೋ ಕೊಟ್ಟಿಲ್ಲ, ಫೋಟೋ ನೆಕ್ಸ್ಟ್ ಇದರಲ್ಲಿ ಬರ್ಬೋದು. ಮೇ ಬಿ ಫೈನಲ್ ಬಿಡ್ತಾರಲ್ಲ ಆವಾಗ ಫೋಟೋ ಬಿಡ್ಬೋದು. ಸೊ ಬಟ್ ಇವಾಗ ಫೋಟೋ ಬಿಟ್ಟಿಲ್ಲ ಇನ್ನೂ. ಸೊ ಈ ರೀತಿ ನೀವು ಲಿಸ್ಟ್ನ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ವಾ ಅಂತ
ನೋಡ್ಕೊಳ್ಳಿ. ಸೊ ಈ ರೀತಿ ನೀವು ಚೆಕ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಈ ಚಾನಲಲ್ಲಿ ಸಿಗುತ್ತೆ. ಬಾಯ್ ಬಾಯ್.